ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ 4.98 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಹೈಟೆಕ್ ಬಸ್ ನಿಲ್ದಾಣವನ್ನು ಉಪಮುಖ್ಯಮಂತ್ರಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಇಂದು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದ ಶಾಸಕ ಟಿ. ವೆಂಕಟಮಣಯ್ಯ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಕೊರೋನಾ ಸೋಂಕು ಸಾಮಾಜಿಕವಾಗಿ ಹರಡಿದ್ದು ಬೆಂಗಳೂರಿನಲ್ಲಂತೂ ಸೋಂಕಿತರ ಸಂಖ್ಯೆ ದಿನೇ ದಿನ ಹೆಚ್ಚುತ್ತಿದೆ. ಈ ರೋಗಕ್ಕೆ ಇನ್ನೂ ಔಷಧಿ ಸಿಕ್ಕಿಲ್ಲ. ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮುಖಾಂತರ ರೋಗ ನಿಯಂತ್ರಣ ಮಾಡಬೇಕಿದೆ ಎಂದು ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಕೊರೋನಾದಿಂದ ಸಾರಿಗೆ ಇಲಾಖೆ ಹೆಚ್ಚಿನ ನಷ್ಟ ಅನುಭವಿಸುತ್ತಿದೆ ಎಂದು ಲಕ್ಷ್ಮಣ ಸವದಿ ದೊಡ್ಡಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿ 4.98 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಹೈಟೆಕ್ ಬಸ್ ನಿಲ್ದಾಣವನ್ನು ಉಪಮುಖ್ಯಮಂತ್ರಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಇಂದು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಟಿ. ವೆಂಕಟರಮಣಯ್ಯ ಸೇರಿದಂತೆ ಹಲವು ಮುಖಂಡರು ಭಾಗಿಯಾಗಿದ್ದರು. ಕೊರೋನಾ ಹಿನ್ನೆಲೆ ಜನ ಬಸ್ ಸಂಚಾರ ಮಾಡಲು ಹಿಂದೇಟು ಹಾಕುತ್ತಿರುವುದರಿಂದ ಸಾರಿಗೆ ಇಲಾಖೆ ನಷ್ಟ ಅನುಭವಿಸುತ್ತಿದೆ. 50-55 ಜನ ಪ್ರಯಾಣಿಸುತ್ತಿದ್ದ ಬಸ್ಗಳಲ್ಲಿ ಕೇವಲ 8ರಿಂದ 10 ಜನ ಹೋಗುತ್ತಿದ್ದು, ಕಳೆದ 4 ತಿಂಗಳಿಂದ ಬಸ್ಗಳ ಡೀಸೆಲ್ ಖರ್ಚಿಗೂ ಹಣವಿಲ್ಲದಂತಾಗಿದೆ. ಪ್ರತಿ ತಿಂಗಳು ಸಿಬ್ಬಂದಿ ವೇತನಕ್ಕೆ 326 ಕೋಟಿ ರೂಪಾಯಿ ಹಣ ಬೇಕಿತ್ತು. ಆದರೆ ಕೊರೋನಾ ಬಂದ್ ಮೊದಲ 2 ತಿಂಗಳಲ್ಲಿ ಒಟ್ಟು 6,052 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಅನುದಾನದಿಂದಲೇ ಇಲಾಖೆ ಸಿಬ್ಬಂದಿಗೆ ವೇತನ ನೀಡಲಾಗಿದೆ. ಇವೆಲ್ಲವೂ ಸರಿ ಹೋಗಬೇಕಾದರೆ ಕೊರೋನಾ ಹರಡುವಿಕೆ ತಡೆಯುವುದು ಅವಶ್ಯಕವಾಗಿದೆ. ಹೀಗಾಗಿ ಪ್ರತಿಯೊಬ್ಬರು ಕೊರೋನಾ ವಾರಿಯರ್ ಸೂಚನೆಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಪುರುಷೋತ್ತಮ್ ದೊಡ್ಡಬಳ್ಳಾಪುರದಲ್ಲಿ ಹೇಳಿದರು. ಒಂದು ಪುರಸಭೆಯವರ ಸಹಕಾರದಿಂದ ಸ್ಥಳವನ್ನು ನಾವು ಕೂಡಿದ ಒಂದು ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತು ಸ್ಥಳೀಯವಾಗಿ ಶಾಸಕರು ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಶಾಸಕರ ಸಚಿವ ಸಮಾಲೋಚನೆ ಹಣ ಬಿಡುಗಡೆ ಮಾಡಿಕೊಂಡು ಸುಮಾರು 4,98 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿ ಇವತ್ತು ಸಾರ್ವಜನಿಕರಿಗೆ ಇವತ್ತು ಅದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಭಾಳ ಸಂತೋಷವಾಗಿ ಇವತ್ತು ನಾವು ಕೂಡ ಪಾಲ್ಗೊಂಡಿದ್ದೀವಿ. ಅದರ ಜೊತೆಗೆ ಇವತ್ತು ಹೊಸ ಇನ್ನೊಂದು ಹಳೆ ಬಸ್ ನಿಲ್ದಾಣದಲ್ಲಿ 1 ಕೋಟಿ ರೂಪಾಯಿ ಹಣ ಕೊಟ್ಟಿದ್ದೇವೆ. ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಇದೆ. ಅಲ್ಲಿಯೂ ಕೂಡ ಅದು ಒಳ್ಳೆ ಥರದಿಂದ ಉಪಯೋಗಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಮಾತಾಡೋದು ತಕ್ಷಣ ಅದಕ್ಕೆ ನಾನು ಸ್ಪಂದಿಸ್ತೀನಿ. ಅದಕ್ಕೆ ಶಾಸಕರು ಹೇಳಿದಾಗೆ ಬಹುತೇಕ ಯಾವ ಇಲಾಖೆಗಳಲ್ಲಿ ಕಷ್ಟ ಆಗದೇ ಇರತಕ್ಕಂಥ ಕಷ್ಟವನ್ನೇ ಇವತ್ತು ನಮ್ಮ ಇಲಾಖೆ ಇವತ್ತು ಅನುಭವಿಸ್ತಾ ಇದೆ. ನಾವು ಸಾರ್ವಜನಿಕರಿಗೆ ಸಾರಿಗೆ ಇಲಾಖೆಯನ್ನು ಒದಗಿಸಲೇಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯ. ಆದರೆ ಕೊರೋನಾ ಬಂದ ಮೇಲೆ ನಾವಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ಕೊಳ್ಬೇಕು, ಜನರಲ್ಲಿರ್ತಕ್ಕಂಥ ಭಯವನ್ನು ತೆಗೆದು ಹಾಕಬೇಕು. ಅದೆಲ್ಲವನ್ನು ಮಾಡಿದಾದರೂ ಕೂಡ ಇವತ್ತು ನಮ್ಮ ಸಾರಿಗೆ ಇಲಾಖೆಯಲ್ಲಿ ಬಸ್ಗಳಲ್ಲಿ ಜನ ಬರಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಸ್ವಾಭಾವಿಕವಾಗಿ ಈಗ ಒಂದು ಬಸ್ನಲ್ಲಿ ಸುಮಾರು 50-55 ಜನ ಹೋಗ್ತಕ್ಕಂಥ ಸಂದರ್ಭದಲ್ಲಿ 8-10 ಜನ ಹೋಗಲಿಕ್ಕೆ ಬರಬೇಕು. ಅದು ಯಾರು ಅನಿವಾರ್ಯವಾಗಿದೆ ಅವ್ರು ಮಾತ್ರ ಹೋಗಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ರು. ಬಹಳ ದೊಡ್ಡ ಸಂಕಷ್ಟದಲ್ಲಿ ನಾವಿದ್ದೀವಿ. ಈ ಕೊರೋನಾ ಬಂದ ಮೇಲೆ ಹೋಗ್ಲಿಕ್ಕೆ ಶಾಸಕರಿಗೆ ಗೊತ್ತಿರಬೇಕು. ನಮ್ಮ ಸಾರಿಗೆ ಇಲಾಖೆ ಸುಮಾರು 2,600 ಕೋಟಿ ರೂಪಾಯಿ ನಷ್ಟವನ್ನು ಇವತ್ತು ಅನುಭವಿಸಿದೆ. 2,600 ಕೋಟಿ ಅಂತ ನಷ್ಟವನ್ನು ಅನುಭವಿಸಿಕೊಂಡರೂ ಕೂಡ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿಗಳಿಗೆ ಪ್ರತಿ ತಿಂಗಳ 326 ಕೋಟಿ ಸಂಬಳ ಕೊಡಬೇಕು. 326 ಕೋಟಿ ಒಂದು ತಿಂಗಳಿಗೆ ಸಂಬಳ ಕೊಡಬೇಕು. 326 ಕೋಟಿ ಇಲಾಖೆಯಲ್ಲಿ ಇವತ್ತು ನಾವೇನು ಸಾರ್ವಜನಿಕರಿಗೋಸ್ಕರ ಇವತ್ತು ಬಸ್ಗಳನ್ನು ಓಡಿಸ್ತಾ ಇದ್ದೀವಿ. ಸಾರ್ವಜನಿಕರಿಗೆ ಬಂದಿರತಕ್ಕಂಥ ಹಣ ಬರೀ 50% ಡೀಸೆಲ್ ಮಾತ್ರ ಸಾಲ್ತಾ ಇದೆ. ಈ 3-4 ತಿಂಗಳಲ್ಲಿ ಡೀಸೆಲ್ ಸಹಿತ ಒಂದು ಹಣ ಮಾಡ್ತಾ ಇದೆ. ಆದರೂ ಕೂಡ ಇಂಥ ಕಷ್ಟದ ಸಂದರ್ಭ ಇದ್ದಂತಲ್ಲಿಯೂ ಕೂಡ ಸರ್ಕಾರದ ಜವಾಬ್ದಾರಿ ಸಾರ್ವಜನಿಕರಿಗೆ ಸಾರಿಗೆಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿಯನ್ನು ಅರಿತುಕೊಂಡು ಇವತ್ತು ನಾವು ನಡೆಸ್ತಾ ಇದ್ದೇವೆ. ಸುಮಾರು 2 ತಿಂಗಳಿಗೆ ನಮ್ಮ ಸಾರಿಗೆ ಇಲಾಖೆ ನಮ್ಮ ಹತ್ರ ದುಡ್ಡಿಲ್ಲ. ಆದಾಯ ಬಂದ್ರೆ ದುಡ್ಡು, ಆದಾಯನೇ ಬರದೇ ಇರತಕ್ಕಂಥ ಸಂದರ್ಭದಲ್ಲಿ
ಮುಖ್ಯಮಂತ್ರಿ ಕೇಳ್ಕೊಂಡಾಗ ಈ ತಿಂಗಳು ಕೂಡ 326 ಕೋಟಿ ಕೊಡಬೇಕು ಅಂತಂದಾಗ ಪುನಃ ಮತ್ತೆ 326 ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದಲೇ ನಮ್ಮ ಸಂಬಳವನ್ನು ಕೊಟ್ಟಿದ್ದಾರೆ. ಈ 3ನೇ ತಿಂಗಳಲ್ಲಿ ಬಂದಿತ್ತು. ನಿನ್ನೆ ಮತ್ತೆ ಪ್ರಸ್ತಾವನೆ ಕೊಟ್ಟಿದ್ದು 75% ನೀವು ಸರ್ಕಾರದಿಂದ ಕೊಡಿ, 25% ನಾವು ಇಲಾಖೆಯಲ್ಲಿ ಕೊಡ್ತೀವಿ ಅಂತ. ಅಂದರೆ ಇಂಥ ಸಂದರ್ಭದಲ್ಲಿ ಕೂಡ ನಾವು ಸಾರ್ವಜನಿಕರಿಗೆ ಸಾರಿಗೆ ಇಲಾಖೆ ಮಾಡತಕ್ಕಂಥ ಒಂದು ಸೇವಾ ಮನೋಭಾವನೆ ಇರ್ತಕ್ಕಂಥ ಭಾವನೆ ಇಟ್ಕೊಂಡು ನಾವು ಈ ಕಾರ್ಯವನ್ನು ಮಾಡಿದ್ದೇವೆ. ಬಹುಶಃ ನಾನು ಜನರಿಗೆ ಕರೋನಾ ಅಂತಕ್ಕಂಥದ್ದು ಇದು ಸಾಮಾಜಿಕವಾಗಿ ಸ್ಪ್ರೆಡ್ ಆಗಿಬಿಟ್ಟಿದೆ. ಈಗಾಗಲೇ ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಂತೂ ವಿಪರೀತವಾಗಿ ಒಂದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತದೆ. ಇದಕ್ಕೆ ಇಲ್ಲಿವರೆಗೆ ಔಷಧ ಸಿಗ್ತಿದೆ. ಬರೀ ನಾವು ಅವರಿಗೆ ಪಾಸಿಟಿವ್ ಬಂದ್ಕೊಳ್ಳಿ ಆಸ್ಪತ್ರೆಗೆ ಒಯ್ತೀವಿ, ಅಡ್ಮಿಟ್ ಮಾಡ್ತೀವಿ, ಹಳೆ ಟ್ಯಾಬ್ಲೆಟ್ಸ್ಗಳನ್ನ ಕೊಟ್ಟು ಅವ್ರನ್ನ 2 ದಿವಸದ ಮೇಲೆ ಪುನಃ ಅವರಿಗೆ ನೆಗೆಟಿವ್ ಬಂದ ಮೇಲೆ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಅಧಿಕಾರಿಗಳು ಬರೀ ಪೊಲೀಸರು, ವೈದ್ಯರು, ಖಾದಿಯರು ಇವ್ರು ಅಷ್ಟೇ ಜವಾಬ್ದಾರಿ ಇಲ್ಲ, ಸಾರ್ವಜನಿಕರು ನಮಗೂ ಕೂಡ ಜವಾಬ್ದಾರಿ. ಇದು ಸಾಮಾಜಿಕವಾಗಿ ಸ್ಪ್ರೆಡ್ ಆಗದೇ ಇರತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲೆ ಜವಾಬ್ದಾರಿ ಇರುತ್ತೆ. ಇವತ್ತು ಸಾಮಾಜಿಕ ಅಂತರ ಕಾಯ್ಕೊಳ್ತಕ್ಕಂಥದ್ದು, ಮಾಸ್ಕ್ಗಳನ್ನು ಧರಿಸ್ತಕ್ಕಂಥದ್ದು, ಸ್ಯಾನಿಟೈಸ್ ಯೂಸ್ ಮಾಡ್ತಕ್ಕಂಥದ್ದು, ಇದನ್ನು ಬಹಳ ಜಾಗೃತಿಯಿಂದ ಮಾಡಿದಾಗ ಮಾತ್ರ ಇದರಿಂದ ಸಮಾಜವನ್ನು ಹೊರಗೆ ತರಲಿಕ್ಕೆ ಅದು ಸಾಧ್ಯ. ನಾನು ಈ ಸಂದರ್ಭದಲ್ಲಿ ಈ ಕೊರೋನಾ ಕಾಲದಲ್ಲಿ ವಿಶೇಷವಾಗಿ ಪೊಲೀಸ್ ಅಧಿಕಾರಿ, ಪೊಲೀಸ್ ಸಿಬ್ಬಂದಿ, ವೈದ್ಯರ ತಂಡ, ಅಂಗನವಾಡಿ ಕಾರ್ಯಕರ್ತರು, ಅದರ ಜೊತೆಗೆ ಅನೇಕ ಜನ ಅವ್ರ ಜೊತೆಗೂಡಿಕೊಂಡು ತಮ್ಮ ಜೀವನ ಅಂಗವನ್ನು ತೊರೆದು ಸಮಾಜದ ರಕ್ಷಣೆಗಾಗಿ ನಿಂತಿರ್ತಕ್ಕಂಥದ್ದು ಬಹುಶಃ ಅವರಿಗೆ ನಾವು ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಕೂಡ ನಾವು ಸಹಕಾರ ಕೊಡಿ, ಸ್ಪಂದಿಸಬೇಕು. ಅವ್ರು ಹೇಳ್ತಕ್ಕಂಥ ಅನೇಕ ವಿಚಾರಗಳನ್ನು ನಾವು ಅಳವಡಿಸಿಕೊಂಡಾಗ ಇದನ್ನ ಕಲಿಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನ ದೊಡ್ಡಬಳ್ಳಾಪುರದ ಜನರು ಕೂಡ ಅದರಲ್ಲಿ ಕೈ ಜೋಡಿಸಬೇಕು. ಈ ಕೊರೋನಾ ಅಂತಕ್ಕಂಥ ಮಹಾಮಾರಿಯನ್ನು ನಾವು ಗೆದ್ದು ನಿಲ್ಲಬೇಕಾದ್ರೆ ಸಾರ್ವಜನಿಕರ ಸಹಭಾಗಿತ್ವ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ತೋರಿಸಬೇಕಾಗುತ್ತೆ. ಅದನ್ನ ಈ ಸಂದರ್ಭದಲ್ಲಿ ಹೇಳಿ, ನಿನ್ನೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೆ, ಕೊರೋನಾ ಇರೋದ್ರಿಂದ ನಾವು ಸಾರ್ವಜನಿಕ ಸಭೆ ಮಾಡೋದು ಬೇಡ, ಸರಳವಾಗಿ ಸಂಕ್ಷಿಪ್ತವಾಗಿ ಇದನ್ನ ಕಾರ್ಯವನ್ನು ಪೂರ್ಣಗೊಳಿಸೋಣ ಅಂತಕ್ಕಂಥದ್ದನ್ನು ಅವರಿಗೆ ಹೇಳಿದ್ದೆ. ಅವರು ಕೂಡ ಮತ್ತು ಶಾಸಕರ ಜೊತೆಗೆ ಸಮಾಲೋಚನೆ ಸಂಕ್ಷಿಪ್ತವಾಗಿ ಈ ಕಾರ್ಯವನ್ನು ನೆರವೇರಿಸತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಾಯ್ಕೊಂಡೇ ಇವತ್ತು ಬಂದಿದ್ದಾರಲ್ಲ, ಇದಕ್ಕೆ ನಾನು ನಿಮಗೆಲ್ಲರಿಗೂ ಕೂಡ ಅಭಿನಂದನೆ. ಈ ವಿಶೇಷವಾಗಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣದ ಉದ್ಘಾಟನೆ ಆಗಿದೆ. ಇದನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಾರೆ. ಇದರ ಸದುಪಯೋಗವನ್ನು ಈ ಜಿಲ್ಲೆಯ ಎಲ್ಲ ಜನ ತೆಗೆದುಕೊಳ್ಬೇಕು ಮತ್ತು ಇದರಿಂದ ನಿಮಗೆ ಮುಂದಿನ ದಿನಮಾನದಲ್ಲಿ ಹೊಸ ಮತ್ತೊಂದು ಬಸ್ ಸ್ಟ್ಯಾಂಡ್ ಕಟ್ಟಬೇಕು ಅಂತಕ್ಕಂಥದ್ದು ಏನು ಆಲೋಚನೆ ಇದೆ. ಈ ಕೊರೋನಾದಿಂದ ಸ್ವಲ್ಪ ಮಟ್ಟಿಗೆ ನಾವು ಹೊರಗೆ ಬಂದ ಮೇಲೆ ನೀವು ಸ್ಥಳ ಕೊಟ್ಟದಾದ್ರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ದೊಡ್ಡಬಳ್ಳಾಪುರಕ್ಕೆ ಒಂದು ಬಸ್ ನಿಲ್ದಾಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರೂ ಕರೆಸಿಕೊಂಡು ಗೌರವ ಕೊಡುವುದರ ಮುಖಾಂತರ ಪ್ರೀತಿಯನ್ನು ಹಂಚಿಕೊಂಡಿದ್ದೀರಿ. ಅದರ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಎಲ್ಲ ಸಂಘಟನೆಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದರ ಜೊತೆಗೆ ಇವತ್ತು ನೇಕಾರ ಒಂದು ಮನವಿಯ ಕೊಟ್ಟಿದ್ದು, ಇವತ್ತು ಬಹುಶಃ 12:30 ಗಂಟೆಗೆ ನೇಕಾರಗೋಸ್ಕರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಇದೆ. ಆ ಸಭೆಯಲ್ಲಿ ನಾನು ಕೂಡ ಭಾಗವಹಿಸ್ತೀನಿ. ಇವತ್ತು ಏನಾದರೂ ಅದಕ್ಕೊಂದು ಇತ್ಯರ್ಥವನ್ನು ಮಾಡುವಂಥ ಕೆಲಸ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿ ಇನ್ನೊಂದು ರಿಕ್ವೆಸ್ಟ್ ಇದೆ. ಶಾಸಕರು ಮೊದಲು ಹಿಂದಿನ ಸರ್ಕಾರ ಇದ್ದಾರೆ, ದೊಡ್ಡಬಳ್ಳಾಪುರದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸಹಾನುಭೂತಿಯಿಂದ ನಮ್ಮ ಸಹಕಾರ ಕೊಟ್ಟ ತಡೆಯಲ್ಲಿರ್ತಕ್ಕಂಥ ದುಡ್ಡ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ತಾವು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೇಳಿ ಸಮಸ್ತ ದೊಡ್ಡಬಳ್ಳಾಪುರ ನಾಗರಿಕರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್. ಸ್ವಲ್ಪ ಹಣಕಾಸಿನ ತೊಂದರೆಯಿಂದ ಅನೇಕ ಮುಂದಿನ ದಿನಮಾನದಲ್ಲಿ
ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ತುಂಬ ಕಷ್ಟದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದ ಮನೆ ಆಗಿದ್ದಾರೆ. ರಾಜ್ಯದಲ್ಲಿ 6 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನೇಕಾರರಿಗೆ ತುಂಬಾ ಕಷ್ಟ ಆಗಿದೆ, ಬದುಕಕ್ಕಾಗ್ತಾ ಇಲ್ಲ. ದಯಮಾಡಿ ಸಹಕಾರ ಕೊಡಬೇಕು. ಉದ್ಯಮ ನಿಂತೋಗಿದೆ. ಮಾನ್ಯ ವ್ಯವಸ್ಥಾಪಕರಲ್ಲಿ ಸಭೆಯನ್ನು ಮಾಡ್ತಾನೆ. ಬಹಳ ಪ್ರಮುಖವಾಗಿ ಟಿ ಸಿದ್ದಲಿಂಗಯ್ಯನವರು ಸ್ವಾತಂತ್ರ್ಯ ಹೋರಾಟಗಾರರು, ದೊಡ್ಡಬಳ್ಳಾಪುರದ ಪ್ರಮುಖ ವ್ಯಕ್ತಿಗಳು. ಆ ಮುಕ್ತ ಇರ್ತಕ್ಕಂಥ ನಾಮಫಲಕವನ್ನು ತೆಗೆದಿಟ್ಟಿರ್ತೀವಿ, ಅದನ್ನ ಸುಸಜ್ಜಿತವಾಗಿ ಹಾಕೊಳ್ಬೇಕು. ಆ ಫಲಕನ ಅಳವಡಿಸ್ಕೊಡ್ತೀವಿ ಸರ್. ಫಲಕ ಇದೆ, ನಮ್ಮ ಹತ್ರ ಇದೆ, ಅದನ್ನ ಖಂಡಿತ ಅಳವಡಿಸ್ಕೊಡ್ತೀವಿ ಸರ್. ಖಂಡಿತ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಟ್ಟಂತ ಎಲ್ಲ ಗಣ್ಯರಿಗೆ ವಂದಿಸ್ತಾ, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನಾಗರಿಕರಿಗೆ, ಮತ್ತೆ ಸಾರ್ವಜನಿಕ ಬಂಧುಗಳಿಗೆ, ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ಎಲ್ಲಿಗೂ ವಂದಿಸ್ತಾ, ಮಾಧ್ಯಮ ಸಿಬ್ಬಂದಿಗಳಿಗೂ ವಂದಿಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಂಗಳೂರು.